ಗುರುಗಳೇ ನಮಸ್ತೆ. ಮಹಾದೇವ್. ಸಿದ್ರ ಬೆಟ್ಟದಲ್ಲಿ ನಿಮ್ಮ ನೋಡೋ ಬಹಳ ಖುಷಿ ಅನಿಸ್ತಾ ಇದೆ. ಗುರುಗಳೇ ಏನಿಲ್ಲ, ತುಂಬಾ ಜನರು ಈಗ ಒಂದು ಸಂಜೀವಿನಿ ಪರ್ವತ, ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ, ಸಿದ್ರ ಬೆಟ್ಟ ಅಂತ ಕರೀತಾರೆ. ಇದಕ್ಕೆ ಒಂದಷ್ಟು ಜನರು ಅದೆಲ್ಲ ಸುಳ್ಳು, ಕಪೋಕಲ್ಪಿತ ಅಂತಾರೆ. ಅಂದ್ರೆ ಸಂಜೀವಿನಿ ಬೆಟ್ಟ ಬಿದ್ದರೆ ನಿಜಾನ ಹೆಂಗೆ ಅಂತ ಇಲ್ಲಿ ಪವಾಡದ ಬಗ್ಗೆ ಹೇಳಿ. ಇಲ್ಲಿ ಈ ಬೆಟ್ಟ ಹೇಗೆ ಅಂತ ಹೇಳಿದ್ರಪ್ಪ, ಈ ನಾವು ಏನೊಂದು ತಿರುವಣ್ಣಾಮಲೆಯಲ್ಲಿ ಮೊನ್ನೆ ನಾವು ಸಿದ್ರು ಒಂದು ಗಿರಿವಲಂಗೆ ಅಂತ ಹೋಗಿದ್ವಲ್ಲ, ಅಲ್ಲಿಂದ ಇಲ್ಲಿ ಡೈರೆಕ್ಟ್ ಕನೆಕ್ಟಿವಿಟಿ. ಒಂದು ಹನುಮಂತ ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಒಂದೇ ಒಂದು ಸಣ್ಣದೊಂದು ಬೀಳುತ್ತಪ್ಪ, ಅದೇ ಈ ದೊಡ್ಡ ಸಿದ್ರು ಬೆಟ್ಟ. ಈ ಸಿದ್ರು ಬೆಟ್ಟದಲ್ಲಿ ಎಂತೆಂತ ಸಿದ್ರುಗಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೆಸ್ತೂರು ಇದೆ ಗೊತ್ತಾ? ಕೆಸ್ತೂರು ಒಂದು ಸಿದ್ದಿರ್ಬೇಕು, ಜಡಸಿದ್ದೇಶ್ವರು ಸಿದ್ಧಾರ್ಢರ ಜೊತೆ ಸಮಕಾಲೀನರು. ಇಲ್ಲಿ ಇದು ಹನುಮಂತ ಅಕಸ್ಮಾತ್ ಏನಾದ್ರೂ ಇಲ್ಲಿ ಇದ್ ಬೀಳಿಸಿಲ್ಲ ಅನ್ನೋದಾದ್ರೆ ಮತ್ತೆ ಸಿದ್ದೇಶ್ವರ ಯಾಕೆ ಮತ್ತೆ ಇದ್ ಕಡೆ ನೋಡ್ಕೊಂಡು ಕೂತಿದ್ದಾರೆ? ವರ್ಷದ 365 ದಿವಸ ಗಂಗೆ ಬರುತ್ತೆ, ಮೇಲಿಂದ ಕೆಳಗೆ ಹೋಗುತ್ತೆ, ಇಲ್ಲಿ ಕೆಳಗಿಂದ ಮೇಲೆ ಬರುತ್ತೆ. ಎಲ್ಲಿಂದ ಬರುತ್ತೆ ಗಂಗೆ? ಏನಪ್ಪಾ ಇನ್ನೊಂದು, ಇಲ್ಲಿ ನೀರ್ ಕುಡಿದ್ರೆ ಕಾಯಿಲೆ ಕಸಾಲೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೋಗುತ್ತೆ. ಎಂತೆಂತ ಔಷಧೀಯ ಗುಣ ಇದೆ ಅಂತ ಹೇಳಿದ್ರೆ ಲಕ್ಷಾಂತರ ಗಿಡಮೂಲಿಕೆ ಇದೆ ಇಲ್ಲಿ. ಲಕ್ಷಾಂತರ ಗಿಡಮೂಲಿಕೆಗಳು, ಲಕ್ಷಾಂತರ ಭೂತಾಳೆಗಳು. ಮತ್ತೆ ಇಲ್ಲೆಲ್ಲ ಬಹಳ ಅದ್ಭುತವಾದಂತ ಲಕ್ಷ್ಮಣನವರು, ಮಹಾಲಕ್ಷ್ಮೀನವರು ಭೂಲೋಕಕ್ಕೆ ಬಂದಾಗ ತಪಸ್ ಮಾಡಿರುವಂತ ಜಾಗ ಇದೆ ಇಲ್ಲಿ. ರುದ್ರಗದ್ಗೆ ಅಂತ ಇದೆ. ಏನಪ್ಪಾ, ಈ ಸಾಮಾನ್ಯವಾದಂತ ಗದ್ಗೆಗಳಲ್ಲಪ್ಪ, ಇದು ಪಾತಾಳದೊಳಗೆ ಹೋಗುವಂತ ಗದ್ಗೆ ಇದು. ಎಲ್ಲಾ ಕಡೆ ಮೇಲ್ಗೆ ಹೋಗ್ತಾ ಗವಿ ಹತ್ಕೊಂಡು ಹೋಗ್ತಾರೆ, ಒಳಗಡೆ ಹಿಂಗೆ ಹೋಗ್ತಾರೆ ಅಂತ. ಇದು ಕೆಳಗಡೆ ಹೋಗುವಂತ ಗವಿ ಇದು. ಯಾವುದು? ಪಾತಾಳದೊಳಗೆ ಹೋಗುವಂತ ಗವಿ ಇದು. ದೊಡ್ಡವರು. ಇನ್ನೊಂದು, ಈ ಸಿದ್ರ ಬೆಟ್ಟದಲ್ಲಿ ಸುಮಾರು ಜನ ಮುಖ್ಯಮಂತ್ರಿಗಳು ಆಗಿದ್ದವ್ರು ಕೂಡ ಅವ್ರಿಗೆ ಅಸ್ತಮ ಈ ತರ ಕಾಯಿಲೆ ಇದ್ದಾಗ ಇಲ್ಲಿ ಸಸ್ಯ ಸಂಜೀವಿನಿ ಎಲ್ಲ ತಿಂದ್ಬಿಟ್ರೆ ವಾಸ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಸತ್ಯಗಳಲ್ಲ? ಖಂಡಿತ ಇದೆಯಮ್ಮ, ಅದೆಲ್ಲಾರ ಕಣ್ಗೂ ಸಿಗಲ್ಲ ಮಗ. ರಸಸಿದ್ದೇಶ್ವರ ಈಗ ಒಂದು ವಿಚಾರ ಹೇಳ್ತೀನಿಪ್ಪ. ಇಲ್ಲಿ ಎಲ್ಲೆಲ್ಲೋ ಕೆಳಗಡೆ ಸೂರ್ಯಗವಿ ಅಂತ ಇದೆ ಗೊತ್ತಾ? ಹೌದೌದು. ಸೂರ್ಯಗವಿ ಒಳಗಡೆ ರಸಸಿದ್ದೇಶ್ವರಗಳು ಬಂದು ಚಿನ್ನ ಬೆಳ್ಳಿ ಮಾಡ್ತಾ ಇದ್ರು. ಎಲ್ಲಿ? ಈ ಸಿದ್ದರ ಬೆಟ್ಟದಲ್ಲಿರ್ತಕ್ಕಂತಹ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಅಂತಹ ಸಂಜೀವಿನಿ ಇರ್ತಕ್ಕಂಥ ಜಾಗ ಇದು. ಹುಡುಕ್ಬೇಕಷ್ಟೇ, ಇಲ್ಲ ಅಂದ್ರೆ ಸಿಗಲ್ಲ. ಯಾಕೆ ಬರ್ಬೇಕು ಗುರುಗಳೇ ಸಿದ್ರ ಬೆಟ್ಟಕ್ಕೆ? ಯಾಕೆ ಬರ್ಬೇಕು ಅಂತ ಹೇಳಿದ್ರೆ, ಒಂದು ಸಿದ್ಧಿ ಸಾಧನೆ ಮಾಡ್ಕೋತೀನಿ ಅನ್ನೋದಾದ್ರೆ ಸಾಧನೆ ಬರಬಹುದು, ಇಲ್ಲ ನನ್ ಕರ್ಮ ಅರಿಲಿ ಅಂತ ಅನ್ನೋದಾದ್ರೆ ಸಿದ್ರ ಬೆಟ್ಟಕ್ಕೆ ಬರ್ಬೋದು, ಇಲ್ಲ ನನಗೆ ಆರೋಗ್ಯ ಪ್ರಾಪ್ತಿ ಆಗ್ಲಿ, ನನಗೆ ಆಯುಷ್ಯ ಪ್ರಾಪ್ತಿ ಆಗ್ಲಿ ಅನ್ನೋದಾದ್ರೆ ಸಿದ್ರ ಬೆಟ್ಟಕ್ಕೆ ಬರ್ಬೋದು. ಇಲ್ಲೊಂದು ಗಂಗೆ ಸ್ನಾನ ಮಾಡಬೇಕು, ಒಂದೇ ಒಂದ್ 3 ಬಸ್ಸಿಗೆ ಗಂಗೆ ಕೊಡ್ ಮಗ. ಸಂಜೀವಿನಿ ಅಂತ ಸಿದ್ಧಿ ಬೆಟ್ಟ ಇದು. ಗುರುಳೆ, ಇನ್ನೊಂದು, ನಾನು ಇಲ್ಲಿ ವಿಡಿಯೋದಲ್ಲಿ ಚೆಕ್ ಮಾಡಿದ್ದೆ ಒಂದ್ಸರಿ. ಒಂದು ನಾರ್ಮಲ್ ಕುಡಿಯೋ ವಾಟರ್ TDS 160-180 ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಚೆಕ್ ಮಾಡಿದಾಗ ಬರೀ 20 ಬಂದಿತ್ತು. ಸೈನ್ಸ್ ಪ್ರಕಾರ ಎಲ್ಲ ಏನ್ ಕಮೆಂಟ್ ಹಾಕಿದ್ರು, ಇದು ಕುಡಿಯಕ್ ಯೋಗ್ಯ ಅಲ್ಲ, ಕುಡಿದ್ರೆ ಕರಳು ಕ್ಯಾನ್ಸರ್ ಅವು ಇವು ಬರ್ತವೆ ಅಂತ ಹೇಳಿದ್ರು. ಅದಕ್ಕೆ ನೀವೇನ್ ಹೇಳ್ತೀರಾ? ಈ ಕುಡಿದ್ವಲ್ಲಪ್ಪ ನಾವು, ನೋಡೋಣ ಅದೇನೇನ್ ಬರುತ್ತೆ. ಹೌದೌದು. ಮನೆಗೆ ಇಟ್ಕೊಂಡು ಒಂದೊಂದು ಹಿಂಗೆ ತಗೊಂಡು, ಯಾಕೆ ಸಿದ್ರು ಬೆಟ್ಟದಲ್ಲಿ ಒಂದೆಲ್ಲ ಸೊಪ್ಪು ತಗೊಂಡೋಗಿ ನಿಮ್ ಮಡ ಸಾರು ಇದೆಯಲ್ಲ, ಅದು ಒಗ್ಗರಣೆ ಬೇರೆ ಹಾಕ್ಮಗ. ಅದು ಬೇತಾಳ ಗವಿ, ಇದು ತಿರುವಣ್ಣಾಮಲೆ ಗವಿ. ಇದೊಂದಕ್ಕಿನ್ನ ದೊಡ್ಡ ಸಿದ್ರು ಬೆಟ್ಟ ಅನ್ನೋದು? ಹೌದಪ್ಪ, ಇದಕ್ಕಿನ್ನ ಸಿದ್ರು ಬೆಟ್ಟ ಅಂದ್ರೆ ತಿರುವಣ್ಣಾಮಲೆ. ತಿರುವಣ್ಣಾಮಲೆ, ವೇಲಯ್ಯನಗಿರಿ, ಕೊಲ್ಲಿಮಲೆ, ಪರ್ವತಮಲೆ, ಏನಪ್ಪಾ ಅಗಸ್ತ್ಯ ಮಲೆ, ಏನು ಸಿದ್ರು ಮಲೆಗಳಿದಾವಲ್ಲ. ಮಲೆ ಅಂತ ಹೇಳಿದ್ರೆ ಬೆಟ್ಟ ಅಂತ, ಮಲೆ ಅಂತ ಹೇಳಿದ್ರೆ. ಈಗ 77 ಮಲೆ ಒಡೆಯಾರು ಮಲೆ ಮಹದೇಶ್ವರ, ಏನಪ್ಪಾ ಅಂದಂತ ಸಿದ್ರು ಬೆಟ್ಟಗಳಿಗೆ ಒಂದೊಂದು ಬೆಟ್ಟಪ್ಪ ಇದು. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಇವತ್ತು ಅಷ್ಟೇ 5 ಗಂಟೆ ಮೇಲೆ ಬೆಟ್ಟ ಹತ್ತುಪ್ಪ. ಯಾಕೆ ಹಂಗಂತಾರೆ? ಬರ್ಬಾರ್ದಪ್ಪ, ಸಿದ್ರು ಸಂಚಾರ ಇರುತ್ತೆ ಅಂತ. ಭಯಂಕರ ಸಂಚಾರ ಇರುತ್ತೆ. ನಿನ್ ಮೇಲಿಂದ ನೋಡಿದ್ರೆ ಹೆಂಗ್ ಕಾಣೋದು ಗೊತ್ತೇ ಬೆಟ್ಟ ಅದು. ನೋಡಿದ್ಯಾ? ಹೌದೌದು. ಹೆಂಗ್ ಕಾಣ್ಬೋದು ಬೆಟ್ಟ? ಒಂಥರ ಮೇಲ್ಗಡೆಯಿಂದ ಬಿದ್ದಿರೋ ತರ. ಎತ್ತವ್ರೆ ಅನ್ನಂಗೆ. ಹೌದೌದು, ನಾವು ಡ್ರೋನ್ ಶೂಟ್ ಮಾಡಿ ನೋಡಿದ್ವಿ. ನೀನ್ ಬೇಕಾದ್ರೆ ಒಂದು ಮೇಲಿಂದ ಅದೇನೋ ಕ್ಯಾಮ್ರಾ ಹಾಕೊಂತಿರಲ್ಲ, ನೋಡಿದೀನಿ. ಅದನ್ನ ಹಾಕೊಂಡು ಒಂದ್ಸಲ ಚೆಕ್ ಮಾಡಿ ನೋಡು. ಯಾರೋ ಕಲ್ನ ಎತ್ತವ್ರೆ ನಂಗೆ ಕಾಣುತ್ತೀವಿ ಬೆಟ್ಟ. ಹೌದೌದು, ಕರೆಕ್ಟ್ ಅಲ್ವಾ? ಆದ್ರೆ ಒಂದ್ ದಿಕ್ಕಿಂದ ನೀನು ಈ ಬೆಟ್ಟಕ್ಕೆ ಬರ್ಬೇಕಾದ್ರೆ ನಿನ್ಗೆ ಹೆಂಗ್ ಕಾಣುತ್ತೆ ಅಂದ್ರೆ ಸಿದ್ರ ಮುಖ ಕಾಣುತ್ತೆ ಬೆಟ್ಟಲ್ಲಿ. ಮತ್ತೆ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಎಲ್ಲಾ ಬೆಟ್ಟಗಳಲ್ಲೂ ಈ ಬೆಟ್ಟಕ್ಕೂ ಒಂದು ವಿಶೇಷ ಏನಂತ ಹೇಳಿದ್ರೆ, ಎಲ್ಲಾ ಕಡೆ ಮೇಲ್ಗಡೆ ಹೋಗ್ತೀವಿ ಬೆಟ್ಟ ಹತ್ಕೊಂಡು, ಮೇಲ್ಗೆ ಹೋಗ್ತೀವಪ್ಪ. ಹೌದೌದು. ಇಲ್ಲಿ ಹಂಗಲ್ಲ, ಇಲ್ಲಿ ಪಾತಾಳಕ್ಕೆ ಹೋಗ್ಬೇಕು. ಕರೆಕ್ಟ್. ಈ ಬೆಟ್ಟಲ್ಲಿ
ಹೋಗ್ಬೇಕು. ಈ ದಿಕ್ಕಲ್ಲಿ ಹೋಗೋಣ ಆ ದಿಕ್ಕಲ್ಲಿ ಬರಲ್ಲ, ಆ ದಿಕ್ಕಲ್ಲಿ ಹೋಗೋಣ ಈ ದಿಕ್ಕಲ್ಲಿ ಬರಲ್ಲ. 4 ದಿಕ್ಕಿದೆ ಬೆಟ್ಟಕ್ಕೆ. ಇದ್ರಲ್ಲಿ ಈಗ ಸಂಜೆ ಮೇಲೆ ಸಂಚಾರ ಮಾಡಬಾರ್ದು ಅಂತಾರೆ ಈ ಕಡೆ, ಬಟ್ ಅಮಾವಾಸ್ಯೆ ಬರ್ಬೋದು. ಅಮಾವಾಸ್ಯೆ ಬಹಳ ವಿಶೇಷ ಇಲ್ಲಿ. ಸಿದ್ಧರುಗಳು ಒಂದು ವಿಶೇಷವಾದಂತಹ ತಪೋಶಕ್ತಿಯನ್ನ ಇಲ್ಲಿ ಪ್ರಸಿದ್ಧ ಮಾಡ್ತಾರೆ. ಅಂತಹ ಒಂದು ಇದೆಯಮ್ಮ, ಅಂತ ಒಂದು ಶಕ್ತಿ ಇದೆ ಇಲ್ಲಿ. ಅದಕ್ಕೆ ಜನ ಅರ್ಧರಾತ್ರಿ ಒಳಗೆ ನಾವು ನೋಡ್ಬೇಕಾದ್ರೆ ಏನ್ ಭಯ ಇಲ್ಲ ಮಂದಿರಗಳಿಗೆ. ಅಮಾಸೆ ದಿವಸ ಹೊತ್ತಿಲ್ದೊತ್ತಲ್ಲಿ ಅರ್ಧರಾತ್ರಿ ಒಳಗಡೆ ಯಾವ್ದು ಭಯ ಇಲ್ಲದೆ ಬರ್ತಾರೆ. ಆದ್ರೆ ಮಿಕ್ಕಿದ ದಿವಸದಲ್ಲಿ 5 ಗಂಟೆ ಮೇಲೆ ಯಾವ್ದು ಬೆಟ್ಟನೇ ಇರ್ತಲ್ಲ. ಹೌದು ಯಾಕೆ ಅದೇ ಪವರ್ ಹತ್ತು ನೋಡೋಣ.